ಈ ಜಗತ್ತಿನಲ್ಲಿ ಅನ್ನವೇ ದೈವ. ಇದರ ಮುಂದೆ ಇನ್ಯಾವ ದೇವರೂ ಇಲ್ಲ. ಅನ್ನವಿರುವ ತನಕ ಪ್ರಾಣ ಎಂದು ಸರ್ವಜ್ಞ ಕವಿ ತನ್ನ ತ್ರಿಪದಿಯಲ್ಲಿ ಅನ್ನದ ಮಹತ್ವವನ್ನು ಸಾರಿದ್ದಾನೆ. ಆಹಾರ ಅಥವಾ ಅನ್ನವನ್ನು ಪರಬ್ರಹ್ಮ ಎಂದು ಕರೆಯಲಾಗಿದೆ. ಶರೀರದ ಪೋಷಣೆಗೆ, ತನ್ಮೂಲಕ ಪ್ರಾಣ ಧಾರಣೆಗೆ ಅನ್ನವು ಅತ್ಯವಶ್ಯಕ. ತಂಡುಲಗ್ನ್ಯಾಂಬ ಸಂಯೋಗಾತ್ ಅನ್ನಂ ಭವತಿ ತತ್ಕ್ಷಣಾತ್ ಎಂದಿದೆ. ಅಕ್ಕಿಯೊಡನೆ ನೀರು ಹಾಗೂ ಬೆಂಕಿ ಸೇರಿದಾಗ ಅನ್ನವೆನ್ನುವುದು ಸಿದ್ಧವಾಗುತ್ತದೆ. ಒಂದೊಂದು ಅಗುಳಿನ ಮೇಲೆ ಸೇವಿಸುವವನ ಹೆಸರು ಬರೆದಿರುತ್ತದೆ ಎಂಬ ಪ್ರಚಲಿತ ವಾಕ್ಯದನ್ವಯ ಅನ್ನದ ಮಹತ್ತನ್ನು ಸರಿಯಾಗಿ ತಿಳಿದುಕೊಂಡು ವ್ಯರ್ಥವಾಗದ ಹಾಗೆ ಜಾಗ್ರತೆ ವಹಿಸಬೇಕು. ಆಹಾರವನ್ನು ಗೌರವಿಸುವ ಮನೆಗಳಲ್ಲಿ ಯಾವುದಕ್ಕೂ ಕೊರತೆ ಎನ್ನುವುದು ಇರುವುದಿಲ್ಲ. ಪಂಚಕೋಶಗಳಲ್ಲಿ ಅನ್ನಮಯ ಕೋಶವೇ ಮೊದಲನೆಯದು. ಅನ್ನಾದ್ಭೂತ ನಿಜಾಯಂತೆ ಜಾತಾನ್ಯನ್ಯೇನ ವರ್ಧಂತೆ ಎನ್ನುವ ತೈತ್ತಿರೇಯ ಉಪನಿಷತ್ತಿನ ವೇದಾಂತ ವಾಕ್ಯದಂತೆ ಪಂಚಭೂತಗಳಿಂದ ಮಾಡಲ್ಪಟ್ಟಿರುವ ಈ ಶರೀರ ಹುಟ್ಟುವುದು ಅನ್ನದಿಂದ. ಆ ಅನ್ನದಿಂದಲೇ ಹುಟ್ಟಿದ ಶರೀರ ಬೆಳೆಯುತ್ತದೆ. ಅನ್ನವೇ ಜ್ಯೇಷ್ಠ, ಅನ್ನವೇ ಶ್ರೇಷ್ಠ, ಎಲ್ಲದಕ್ಕೂ ಔಷಧಿ ಅನ್ನವೇ, ಹೀಗೆಲ್ಲ ಪ್ರತಿಪಾದಿತವಾಗಿದೆ. ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ನೀರು, ನೀರಿನಿಂದ ಭೂಮಿ, ಭೂಮಿಯಿಂದ ಸಸ್ಯ ಅಥವಾ ಬೆಳೆ, ಸಸ್ಯದಿಂದ ಅನ್ನ, ಆ ಅನ್ನದಿಂದ ಮನುಷ್ಯ ಶರೀರ. ಹೀಗೆ ಒಂದಕ್ಕೊಂದು ಪರಸ್ಪರ ಜೋಡಣೆ ಸಾರಭೂತವಾಗಿ ನಿರೂಪಿಸಲ್ಪಟ್ಟಿದೆ. ತೈತ್ತಿರೇಯ ಉಪನಿಷತ್ತಿನ ಭೃಗುವಲ್ಲಿಯ ಅನ್ನಬ್ರಹ್ಮೋಪಾಸನಂ ಎನ್ನುವ ಶೀರ್ಷಿಕೆ ಏನಿದೆ, ಅದರಲ್ಲಿ ಬರತಕ್ಕಂತಹ ಮಂತ್ರಗಳು ಅನ್ನಬ್ರಹ್ಮದ ಉಪಾಸನೆ, ಅದರ ಅನುಸಂಧಾನವೆನ್ನುವುದು ಹೇಗಿರಬೇಕು ಎನ್ನುವುದನ್ನು ತಿಳಿಸುತ್ತೆ. ಅನ್ನನ್ನ ನಿಂದ್ಯಾತ್, ಆಹಾರವನ್ನು ನಿಂದಿಸಬೇಡಿ, ತಿರಸ್ಕರಿಸಬೇಡಿ, ದುರ್ಬಳಕೆ ಮಾಡಬೇಡಿ. ಅನ್ನನ್ನ ಪರಿಚಕ್ಷೀತ, ಆಹಾರವನ್ನು ತ್ಯಜಿಸಬೇಡಿ. ಅನ್ನಂ ಬಹು ಕುರ್ವೇತ, ಆಹಾರವನ್ನು ಹೇರಳವಾಗಿ ಬೆಳೆದು ಹಂಚಿ ತಿನ್ನಿರಿ. ಮೇಲಿನ ಮೂರೂ ಸಂಗತಿಗಳನ್ನು ವ್ರತವೆಂದು ಪರಿಭಾವಿಸಿ ಜೀವನ ಪೂರ್ತಿ ಪರಿಪಾಲಿಸತಕ್ಕದ್ದು ಎಂದು ಉಪನಿಷತ್ತು ಅನುಶಾಸನ ಮಾಡಿರುತ್ತದೆ. ವ್ರತವೆಂದರೆ ಸ್ವೀಕಾರ, ನಿಷ್ಠೆ ಹಾಗೂ ಧಾರ್ಮಿಕ ಪ್ರಕ್ರಿಯೆ ಎಂಬ ಅರ್ಥಗಳಿವೆ. ಅನ್ನವೇ ಪ್ರಾಣ, ಪ್ರಾಣದಲ್ಲಿ ಶರೀರ, ಶರೀರದಲ್ಲಿ ಪ್ರಾಣ, ಪ್ರಾಣ ಶರೀರಗಳೆರಡೂ ಅನ್ನದಲ್ಲಿ ಪ್ರತಿಷ್ಠಿತವಾಗಿವೆ ಎಂಬ ಉಪನಿಷದ್ವಾಣಿ ಅನ್ನ ಪರಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಸಾಧನಾ ಮಾರ್ಗ. ಇಂತಹ ಶ್ರೇಷ್ಠತಮ ಅನ್ನದ ಅಥವಾ ಆಹಾರದ ಸದ್ಬಳಕೆಯ ಮೂಲಕ ಅನ್ನಬ್ರಹ್ಮದ ಸಾಕ್ಷಾತ್ಕಾರಕ್ಕೆ ಪ್ರಯತ್ನಿಸೋಣವೇ? ತನ್ಮೂಲಕ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಹೊಂದೋಣವೇ? ಭಗವತಿ ಅನ್ನಪೂರ್ಣೆಯ ಅನುಗ್ರಹ ಎಲ್ಲರಿಗೂ ಸಂದು ಬರಲಿ. ಓಂ ತತ್ಸ